ಅದೆಷ್ಟೋ ಮಿಡಲ್ ಕ್ಲಾಸ್ ಕಾಲೇಜ್ ಹುಡುಗರ ಮೊದಲನೇ ಕೆಲಸ ಈ ಕ್ಯಾಟ್ರಿಂಗ್ ಕೆಲಸ. 400-500 ರೂಪಾಯಿ ಪೇಮೆಂಟ್ಗೆ ಫಂಕ್ಷನ್ ಶುರು ಆಗೋ ಮುಂಚೆನೆ ಅಲ್ಲಿ ಹಾಜರಿದ್ದು ಓನರ್ ಕೊಟ್ಟ ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ನಾವೆಲ್ಲರೂ ಒಂದೇ ಅನ್ನೋ ಫೀಲಿಂಗ್ ಶುರು ಆದ್ರೆ ಎಲ್ರು ಮುಂದೆ ನೀಟಾಗಿ ಬಟ್ಟೆ ಹಾಕೊಂಡು ಚಂದ ಕಾಣಿಸ್ಕೊಂಡ್ರು ಆ ತೆರೆ ಹಿಂದೆ. ಅಂದ್ರೆ ಅಡ್ಗೆ ಕೋಣೆಯಿಂದ ಹಿಡಿದು ಊಟ ಬಡಿಸೋವರೆಗೂ ಪಡೋ 4-5 ಗಂಟೆಯ ಶ್ರಮ ಇದೆಯಲ್ಲ, ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಕಣ್ ಮುಂದೆ ವಿಧವಾದ ಅಡ್ಗೆ ಇರುತ್ತೆ, ತರತರವಾದ ತಿಂಡಿ ಇರುತ್ತೆ, ಆದ್ರೆ ಕೈ ಬಾಯಿ ಕಟ್ಕೊಂಡು ಕೆಲಸ ಮಾಡ್ಬೇಕು. ಮೊದಲನೇ ಪಂಕ್ತಿಯ ಮೊದಲನೇ ವ್ಯಕ್ತಿಯಿಂದ ಹಿಡಿದು ಕೊನೆ ಪಂಕ್ತಿಯ ಕೊನೆ ವ್ಯಕ್ತಿವರೆಗೂ ತಾವು ಖಾಲಿ ಹೊಟ್ಟೆಲಿದ್ರು ಬಂದಿರೋ ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬುವವರೆಗೂ ಊಟ ಬಡಿಸ್ಬೇಕು. ನೋಡೋರ್ ಕಣ್ಣಿಗೆ ಇದು ಕೇವಲ ಒಂದು ಊಟ ಬಡಿಸೋ ಸಾಮಾನ್ಯವಾದ ಕೆಲಸ ಇರ್ಬೋದು, ಆದ್ರೆ ಅದೆಷ್ಟೋ ಕಾಲೇಜ್ ಹುಡುಗರಿಗೆ ವಾರದ ಖರ್ಚಿಗೆ ಒಂದ್ ದಾರಿಯಾಗಿರುತ್ತೆ. ಆ 5-6 ಗಂಟೆಗಳ ಕಾಲ ಬಿಸಿ ಬಿಸಿ ಅಡಿಗೆ ಪಾತ್ರೆ ಮುಂದೆ ನಿಂತು ಪ್ರತಿ ಪಂಕ್ತಿಯ ಪ್ರತಿಯೊಬ್ಬರಿಗೂ ಬಡಿಸೋದು ಅಷ್ಟು ಸುಲಭವಾದ ಮಾತಲ್ಲ. ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರೋ ಆ ಜೀವಕ್ಕೆ ನೆಮ್ಮದಿ ಕೊಡೋದೆ ಕೊನೆ ಪಂಕ್ತಿಯ ಕೊನೆ ವ್ಯಕ್ತಿಯ ಊಟ ಮುಗ್ದು ಎದ್ದ ನಂತರ ಇಡೀ ಟೀಮೆ ಒಟ್ಟಿಗೆ ಕೂತು ನಗಾಡ್ಕೊಂಡು ಮಾತಾಡ್ಕೊಂಡು ಮಾಡೋ ಆ ಕ್ಯಾಟ್ರಿಂಗ್ ಊಟ. ಇಡೀ ಈ ಜಗತ್ತಲ್ಲಿ ಯಾವ ಕೆಲಸನೂ ದೊಡ್ಡದಲ್ಲ, ಯಾವ ಕೆಲಸನೂ ಸಣ್ಣದಲ್ಲ. ಕದ್ದು ದರೋಡೆ ಮಾಡಿ ತಿನ್ನೋದ್ಕಿಂತ ಕೈಲಾದ ಕೆಲಸ ಮಾಡಿ ತಿನ್ನೋದೇ ಒಳ್ಳೇದು. ಕೆಲಸ ಪ್ರಾರಂಭದಿಂದ ಮುಗಿಯೋವರೆಗೂ ಶ್ರಮ ಹಾಕಿ ದುಡಿಯುವ ಈ ಕ್ಯಾಟ್ರಿಂಗ್ ಹುಡುಗರ ಕೈಲಿ ಆ ದೇವರು ಈ ಕೆಲಸದ ಮುಖಾಂತರ ಅದೆಷ್ಟೋ ಜನರಿಗೆ ಅನ್ನ ಹಾಕ್ಸ್ತಿದ್ದಾನೆ ಅನ್ನೋದು ಮಾತ್ರ ಸತ್ಯ. ಅಂದಾಗೆ ಬೆಳಿಗ್ಗೆ ಬರ್ತಿದ್ದಂಗೆ ಕ್ಯಾಟ್ರಿಂಗ್ ಓನರ್ ಕೊಟ್ಟ ಬಟ್ಟೆನ ಹಾಕೋತಿದ್ದಂಗೆ ಈ ಕ್ಯಾಟ್ರಿಂಗ್ ಕೆಲಸ ಶುರು ಆಗುತ್ತೆ. ಇನ್ನು ಈ ಕೆಲಸದ ಶುರುವಿನಿಂದ ಮುಗಿಯುವವರೆಗೂ ಪಟ್ಟ ಶ್ರಮಕ್ಕೆ ಆಗುವ ಸುಸ್ತು ಆ ಕೆಲಸದ ಮಧ್ಯೆ ಸಮಯ ಸಿಕ್ಕಾಗ ಸ್ನೇಹಿತರ ಜೊತೆಗೆ ಆಡೋ ತಮಾಷೆ ಮಾತುಗಳ ಮಧ್ಯೆ ಮರ್ತು ಹೋಗುತ್ತೆ. ಕೊನೆಯಲ್ಲಿ ಎಲ್ರು ಒಂದೇ ರೀತಿ ಕಾಣಕ್ ಹಾಕಿರೋ ಯೂನಿಫಾರ್ಮ್ ಬಟ್ಟೆನ ಬಿಚ್ಚಿ ಓನರ್ಗೆ ಕೊಟ್ಟು ಬಂದ್ರೆ ಅವತ್ತಿನ ಆ ಕೆಲಸಕ್ಕೆ ಲಾಗೌಟ್ ಆದಂಗೆ. ಮರುದಿನ ಬೇರೆ ಓನರ್ ಇರ್ಬೋದು, ಬೇರೆ ಟೀಮ್ ಇರ್ಬೋದು, ಆದ್ರೆ ಶ್ರಮ ಮಾತ್ರ ಅದೇ ಇರುತ್ತೆ. ಇನ್ನು ಪೇಮೆಂಟ್ ವಿಷಯಕ್ಕೆ ಬಂದ್ರೆ ಕೆಲವು ಸಾರಿ ಅವತ್ತೇ ಸಿಗುತ್ತೆ, ಇನ್ ಕೆಲವು ಸಾರಿ ವಾರಗಳೇ ಕಳೆಯುತ್ತೆ. ಆದ್ರೆ ಆ ಶ್ರಮದ ದುಡ್ಡಲ್ಲಿ ಸಿಗೋ ಆನಂದನೇ ಬೇರೆ. ಕೊನೆದಾಗಿ ಹೇಳೋದಾದ್ರೆ ನನ್ನ ಕಾಲೇಜ್ ದಿನಗಳಲ್ಲಿ ನಾನು ಕೂಡ ಈ ಕ್ಯಾಟ್ರಿಂಗ್ ಕೆಲಸ ಮಾಡಿದ್ದೆ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬಾನೇ ಹೆಮ್ಮೆ ಇದೆ. ಕೆಲಸ ಯಾವ್ದೇ ಇರ್ಲಿ ಆ ಕೆಲಸಕ್ಕೆ ಹಾಗೆ ಆ ಕೆಲಸಗಾರರ ಶ್ರಮಕ್ಕೆ ಗೌರವ ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.